ಬಾಮೇದ ನಾನು ಇಲ್ಲೇ ನಿಂತಿರ್ತೀನಿ, ನೀನು ಹೋಗಿ ಮಾತಾಡ್ಸ್ಕೊಂಬ. ಆಪ್ತ ಮಿತ್ರ, ನೀನ್ ಇರಬೇಕು ನನ್ನ ಹತ್ರ. ನೀನ್ ನನ್ ಕುಚ್ಚಿಕ್ಕು ಅಂತ ನಾನ್ ನನ್ ದಿವ್ಯನ್ ಇಂಟ್ರೊಡ್ಯೂಸ್ ಮಾಡೋದ್ ಬೇಡವಾ? ಬಾರೋ ಹೋಗ್ ಬರೋಣ. ನಾ ಇಲ್ಲ ಕಣ, ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ, ನೀನು ಹೋಗ. ಅವ್ರ ಮನೆ ಇಲ್ಲೇ ಇರೋದು ಕಣೋ, ಬಾರೋ ಪ್ಲೀಸ್. ಬಾಮೇದ, ದಿವ್ಯನ್ ಮನೆ ಏನೋ ಅಲ್ಲಿ, ಅದ್ರ ಹಿಂದೆ ದಿವ್ಯಾ ಬರ್ತಿದ್ದಾಳ. ನನಗ್ ಗೊತ್ತಿತ್ತು ನನ್ನ ಹಾರ್ಟ್ ಯಾವಾಗ್ಲೂ ಸತ್ಯನೇ ಹೇಳೋದು ಅಂತ. ಹೇಳುತ್ತೆ. ಒಂದ್ಸರಿ ಹಿಂದೆ ತಿರ್ಗಿ ನೋಡು, ನಿನ್ನ ಆಟೋ ಬೇಕಾದ್ರೂ ಆಗ್ಬೋದು. ಬಾಮೈದ, ನಾವ್ ಇಲ್ಲೇ ನಿಂತ್ಕೊಂಡ್ರೆ ಬೇಜಾನ್ ಪ್ರಾಬ್ಲಮ್ ಆಗುತ್ತೆ. ಎಸ್ಕೇಪ್ ಬಾಳೋ ಬೇಗ. ಬೇಡ ಅಂದ್ರೂ ಈ ಏರಿಯಾ ಕರ್ಕೊ ಬರ್ತೀಯ, ಅವ್ರ ಕೈ ತಗೊಳಚ್ತೀಯ. ಅಲ್ಲ, ನನ್ಗೊಂದು ಡೌಟು, ಯಾವಾಗ್ಲೂ ನಿನ್ ಹೃದಯ ಸತ್ಯ ಹೇಳುತ್ತೆ ಅಂತ ಇರ್ತೀಯಲ್ಲ, ಆ ಸತ್ಯ ಇವಳೇನ ಅಂತ. ಬಾಮೈದ, ಕಂಪೇರ್ ಮಾಡೋಕ್ಕೂ ಲೆವೆಲ್ ಇರಬೇಕು, ನೀತಿ ಮಿತಿ ಇರಬೇಕು. ನಾನೆಲ್ಲಿ, ಅವಳೆಲ್ಲಿ? ನಾನು ಹೃದಯದಲ್ಲಿರೋದು ರಾಣಿ, ಈ ಗಲಿ ಡಾನ್ ಅಲ್ಲ. ಇನ್ನೊಂದ್ಸತಿ ಇವಳನ್ನ ನನ್ನ ಪ್ರೀತಿ ದಿವ್ಯ ಕಂಪೇರ್ ಮಾಡಿದ್ರೆ ಮಕ್ಕ ಕಿತ್ತೋಗುತ್ತೆ. ಆಯ್ತು ಬಿಡಪ್ಪ. ಅಲ್ಲ, ನೀನ್ ದಿವ್ಯ ನೋಡ್ಕೊಂಡು ಬಂದಾಗೆಲ್ಲ ಇವಳೇ ಸಿಗ್ತಾಳಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಬೀಸೋ ದಂಡೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸಂತೆ. ನಡಿ ಬಂದಿರೋ ಕೆಲಸ ನೋಡೋಣ. ಸರಿ ಬಾ. ಬಾ ಅಂದ್ರೆ ಸೌಂಡ್ ಮಾಡ್ತಾ ಇದೆಯಲ್ಲ. ಕೇಳಿಸ್ತಾ ಇದೆ, ಎಲ್ಲ ಮೇಲಿಂದ ಬರ್ತಿದ್ಯಲ್ಲ. ಇವನ್ ಮಾಡೋ ಎಡವಟ್ಟಿಗೆ ನಾನು ಅನ್ಭವಿಸ್ಬೇಕು. ಬಾಮೈದ, ಇವಾಗ ಏನೋ ಮಾಡೋದು? ಏನ್ ಮಾಡೋದು ಅಂದ್ರೆ ಫೋನ್ ಮಾಡಿ ಇನ್ವೈಟ್ ಮಾಡಷ್ಟೇ. ಆದ್ರೆ ನಾವು ಬಂದು ಡೈರೆಕ್ಟ್ ಆಗಿ ಮೀಟ್ ಮಾಡಿ ಇನ್ವೈಟ್ ಮಾಡಕ್ ತಾನೆ. ಹಂಗೆ ಬಂದಿದ್ದು. ಅಂದ್ರೆ ಏನ್ ಮಾಡೋದು? ಆಗಿದ್ದೇನು, ಈ ಮುಸುಡಿ ಹೊತ್ಕೊಂಡು ದಿವ್ಯನ ಹತ್ರ ಏನಾರು ಹೋದ್ರೆ ನಮ್ಮಿಬ್ರು ನೋಡಿ ದೇವ ಅಂತಾಳಷ್ಟೇ. ಫೋನ್ ಮಾಡಿ ಇನ್ವೈಟ್ ಮಾಡು ಬಾಮೈದ. ಆಗಂತ್ಯ. ಹೇಳಿ. ಹಲೋ ದಿವ್ಯಾ, ನಾನು ಕಾರ್ತಿಕ್. ಗೊತ್ತಾಯ್ತು, ನೆನ್ನೆ ನಂಬರ್ ಕೊಟ್ಟಿದ್ರಲ್ಲ. ಓ ಹೌದಲ್ವಾ, ನನಗೆ ಮತ್ತೆ ಹೋಗಿದೆ. ಹೇಳಿ. ಅದು ನಾಳೆ ನನ್ನ ಬರ್ತ್ಡೇ. ಓ ಹೌದಾ, ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಅಯ್ಯೋ, ಫೋನಲ್ಲೇ ಹೇಳಿದ್ರೆ ಆಗ್ಬಿಡುತ್ತಾ? ಮತ್ತೆ ಮೊದಲು ಫೋಟೋ ಜೊತೆ ಮಾತಾಡ್ತಾ ಇದ್ದೆ, ಇವಾಗ ಫೋನಲ್ಲಿ. ನಾಳೆ ಎದುರುಗಡೆನೆ ಮಾತಾಡ್ಬೋದಲ್ವಾ?
ನನಗೆ ಅರ್ಥ ಆಗ್ತಿಲ್ಲ. ಅದು ನಾಳೆ ನಮ್ಮ ಮನೇಲಿ ಚಿಕ್ಕದಾಗಿ ಒಂದು ಪಾರ್ಟಿ ಇದೆ, ಅದಕ್ಕೆ ನೀವೇ ಸ್ಪೆಷಲ್ ಗೆಸ್ಟ್ ಆಗಿ ಬರಬೇಕು. ನೀವು ನನಗೆ ಅಲ್ಲಿ ಬಂದೇ ವಿಶ್ ಮಾಡಬೇಕು. ಏನೋ ಮದುವೆಗೆ ಮುಂಚೆ ಮನೆಗೆ ಬರೋದಾ? ಆಗಲ್ಲ, ನಮ್ಮಮ್ಮ ಒಪ್ಪಲ್ಲ. ಹೌದಾ? ಹಾಗಿದ್ರೆ ನೀವು ಅಮ್ಮನಿಗೆ ಫೋನ್ ಕೊಡಿ, ನಾನೇ ಅವ್ರ ಹತ್ರ ಪರ್ಮಿಷನ್ ಕೇಳ್ತೀನಿ. ಒಟ್ನಲ್ಲಿ ನೀವು ಬರಬೇಕು ಅಷ್ಟೇ, ಅಥವಾ ನಾನೇ ಅವ್ರಿಗೆ ಕಾಲ್ ಮಾಡ್ಲಾ? ಬೇಡ, ಅಮ್ಮ ಹತ್ರ ನಾನೇ ಮಾತಾಡ್ತೀನಿ. ಯು ನೋ ವಾಟ್, ಇಷ್ಟು ವರ್ಷದಲ್ಲಿ ಇದೇ ನನ್ನ ಮೋಸ್ಟ್ ಸ್ಪೆಷಲ್ ಬರ್ಡೇ. ಯಾಕೆ ಗೊತ್ತಾ? ನಾನು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ನಾಳೆ ಮಿಸ್ ಮಾಡ್ಕೋಬೇಡಿ. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ, ಬರ್ತೀನಿ. ಓಕೆ, ಬಾಯ್. ಬಾಯ್. ಇವರೇನೋ ಸಡನ್ ಆಗಿ ಬರ್ತ್ಡೇ ಅಂತ ಹೇಳ್ಬಿಟ್ರು. ಬರ್ತ್ಡೇ ಅಂದಮೇಲೆ ಏನಾದರೂ ಗಿಫ್ಟ್ ಕೊಡದೇ ಇದ್ರೆ ಚೆನ್ನಾಗಿರುತ್ತಾ? ಮುಂದೆ ಲೈಫ್ ಲಾಂಗ್ ನಾನು ಗಿಫ್ಟ್ ತೊಗೋಬೇಕು ಅಂದರೆ ಈಗ ಏನಾದರೂ ಗಿಫ್ಟ್ ಕೊಡಲೇಬೇಕು. ಆದರೆ ಏನು ಗಿಫ್ಟ್ ಕೊಡೋದು? ಸಿಂಪಲ್ ಆಗಿರೋದೆಲ್ಲ ಬೇಡ, ಏನಾದರೂ ಕಾಸ್ಟ್ಲಿ ಗಿಫ್ಟೇ ಕೊಡಬೇಕು. ಎಸ್. ಸತ್ಯ, ಹಾಂ, ಅರ್ಜೆಂಟಾಗಿ 25,000 ಬೇಕಿತ್ತು. ಏನ 25,000ನಾ? ನಿನ್ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ? ನಾನು ಸತ್ಯಮ್ಮ, ATM ಮಿಷಿನ್ ಅಲ್ಲ. ಸತ್ಯ, ನಾನು ತಮಾಷೆ ಮಾಡ್ತಿಲ್ಲ. ನನಗೆ ಅರ್ಜೆಂಟಾಗಿ 25,000 ಬೇಕು. ಆಯ್ತು, ನೀನ್ ತಮಾಷೆ ಮಾಡ್ತಿಲ್ಲ ಅಂತಾನೆ ಅಂದ್ಕೊಳ್ಳೋಣ. ಅಷ್ಟೊಂದು ದುಡ್ಡು ಏನಕ್ಕೆ ಬೇಕೀಗ? ಒಂದು ಗೋಲ್ಡ್ ರಿಂಗ್ ತಗೋಬೇಕಿತ್ತು. ನಾಳೆ ಅವ್ರ ಬರ್ಡೇ. ಅವರು ಅಂದ್ರೆ? ಅದೇ ಸತ್ಯ, ಅವರು ಅಂದರೆ ನನ್ನ ಜೊತೆ ನಿಶ್ಚಿತಾರ್ಥ ಆಯ್ತಲ್ಲ ಅವರು. ಓ, ನಿಶ್ಚಿತಾರ್ಥಕ್ಕೆ ನಾನು ಬೇಕಾಗಿರ್ಲಿಲ್ಲ, ಆದ್ರೆ ಈಗ ಬೇಕಾ? ಸಾರಿ. ಈ ಐಸು ನೈಸ್ ಎಲ್ಲ ಬೇಕಾಗಿಲ್ಲ. ನಾನು ಏನು ಮಾಡಲಿ ಸತ್ಯ, ಅವತ್ತು ಸಿಚುಯೇಷನ್ ಹಂಗಿತ್ತು. ಪ್ಲೀಸ್ ಅರ್ಥ ಮಾಡ್ಕೋ. ಸಾರಿ. ಕತೆ ಹೊಡಿಬೇಡಕ್ಕ. ಮನೇಲಿ ಎಲ್ಲರೂ ಪ್ಲಾನ್ ಮಾಡಿನೇ ನನ್ನನ್ನು ಅವಾಯ್ಡ್ ಮಾಡಿದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತು.